ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಪುಗೆ ಸ್ಕೂಲಿಗೆ ರಜೆ ಹಾಕ್ಸ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಚಿನಿಮಾ ಫ್ರೆಂಡ್ ಮಿಂಚು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಚಿನಿಮಾ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ. ಅವಳಿನ್ನು ಬಾಯ್ ಕಳ್ಕೊಂಡು ಮಲ್ಕೊಂಡಿದ್ದಾಳೆ. ನೋಡಿ, ಇಲ್ಲೊಬ್ರು ಇದ್ದಾರೆ ಸ್ಪೆಷಲ್ ಗೆಸ್ಟ್. ಇವ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಚಿನಿಮನ ಎಬ್ರಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ತಲೆಗೆ ಸ್ನಾನ ಮಾಡಿಸಿದ್ದೆ. ಇವತ್ತು ಬಿಸಿಲು ಚೆನ್ನಾಗೇ ಇತ್ತು, ಹಾಗಾಗಿ ತಲೆ ಸ್ನಾನ ಮಾಡಿಸಿದೆ. ಕೂದಲು ಕೂಡ ಚೆನ್ನಾಗಿ ಡ್ರೈ ಆಯಿತು. ಕೂದಲಿರೋದೇ ಸ್ವಲ್ಪ ಮುಡಿ ಕೊಡಿಸಿದ್ವಲ್ಲ, ಹಾಗಾಗಿ ಅವಳಿಗೆ ರೆಡಿ ಮಾಡೋದೇ ದೊಡ್ಡ ತಲೆನೋವು. ತರಲೆ ಮಾಡ್ತಾ ಇರ್ತಾಳೆ. ಒಟ್ಟೆಲ್ಲ ಇಕ್ಕಿ ರೆಡಿ ಮಾಡಿದ್ದಾಯಿತು. ನಾನಿಲ್ಲಿ ಒಂದು ಬ್ಯಾಗ್ಗೆ ವಾಟ್ರ್ ಬಾಟ್ಲು, ಕರ್ಚಿಫು, ಒಂದಷ್ಟು ಫೈಲ್ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡೆ. ನಂದು ಪಾಪದು ಟಿಫನ್ ಎಲ್ಲ ಆಯಿತು. ನೈಲ್ಸ್ ಕಟ್ ಮಾಡಿ ಒಂದು ಕಪ್ ಟೀ ಕುಡಿಬೇಕನ್ನಿಸ್ತು. ಟೀ ಕುಡ್ದು ನಾನು ಕೂಡ ಸ್ನಾನ ಮಾಡಿ ರೆಡಿ ಆದೆ. ನಾವು ರೆಡಿ ಆದ ಕೂಡಲೇ ಯಜಮಾನ್ರು ಕ್ಯಾಬ್ ಬುಕ್ ಮಾಡಿದರು. ಕ್ಯಾಬ್ ಕೂಡ ಆಲ್ರೆಡಿ ಬಂದಿತ್ತು. ನಾನು ಪಾಪು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು. 2 ವೀಕ್ಸ್ ಬಿಟ್ಟು ಫಾಲೋಅಪ್ಗೆ ಕರೆದಿದ್ರು ಡಾಕ್ಟ್ರು, ಹಾಗಾಗಿ ಹೋಗ್ತಾ ಇದ್ದೀವಿ. ಏನಿಲ್ಲ, ಪಾಪುಗೆ ಈ ಕೋಲ್ಡ್ ಸೀಸನ್ ಎಲ್ಲ ಆಗಲ್ಲ, ಹಾಗಾಗಿ ಒಂದಷ್ಟು ಮೆಡಿಕೇಷನ್ ಕೊಟ್ಟಿದ್ರು, ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಫೋನ್ ಮಾಡಿ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಯಿತು. ಡಾಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ವೆರಿ ಫ್ರೆಂಡ್ಲಿ, ಮಕ್ಕಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಂದಷ್ಟು ಇನ್ಸ್ಟ್ರಕ್ಷನ್, ಮೆಡಿಕೇಷನ್ ಕೂಡ ಕೊಟ್ಟರು. ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಫೈಲಲ್ಲಿ ಕೂಡ ಬರೆದಿದ್ದಾರೆ. ಅಲ್ಲಿರೋ ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಚಿನಿಮಾ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂದ್ಲು. ಎಲ್ಲ ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ವಿ. ಆಲ್ರೆಡಿ ಕ್ಯಾಬ್ ಕೂಡ ಬಂದಿತ್ತು. ಚಿನಿಮಾ ಔಟ್ಸೈಡ್ ಏನಾದರೂ ತಿನ್ನೋಣ ಕುಡಿಯೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಲು. ಬೇಡಕ್ಕಂದ ಹಾಗೆ ಹೀಗೆ ಅಂದ್ಬಿಟ್ಟು ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಬಂದೆ. ನಾನು ನನ್ನ ಹಸ್ಬೆಂಡ್ ಇಲ್ಲದೆ ಔಟ್ಸೈಡ್ ಏನೂ ತಿನ್ನಲ್ಲ, ಕುಡಿಯೋದು ಇಲ್ಲ. ಏನೋ ಅನ್ಕಂಫರ್ಟಬಲ್ ಫೀಲ್. ಚಿನಿಮಾಗೆ ಬೇಜಾರಾಯಿತು, ಏನು ಕೊಡಿಸಿಲ್ಲ ಅಂತ ಕೋಪ ಮಾಡ್ಕೊಬಿಟ್ಲು. ಯಜಮಾನ್ರಿಗೆ ಆಫೀಸಲ್ಲಿ ರಜಾ ಸಿಗಲಿಲ್ಲ, ಹಾಗಾಗಿ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಬಂದೆ. ಸಂಡೇ ಟೈಮ್ ಡಾಕ್ಟ್ರು ಸಿಗೋದು ರೇರು, ವೀಕ್ ಡೇಸಲ್ಲೇ ಬರಬೇಕು. ಬೆಂಗಳೂರು ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ರೆ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ. ಮನೆಗೆ ಓಡೋ ಅಷ್ಟರಲ್ಲಿ ಈವ್ನಿಂಗೇ ಆಗಿಬಿಡ್ತು. ಯಜಮಾನ್ರು ಫೋನ್ ಮಾಡಿ ಅವಾಗವಾಗ ಕೇಳ್ತಾಯಿದ್ರು ಎಲ್ಲಿದ್ದೀರಾ ಅಂದ್ಬಿಟ್ಟು. ಮಕ್ಕಳನ್ನ ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಅವಾಗವಾಗ ಹುಷಾರು ತಪ್ಪು ಮಲ್ಕೊಂಬಿಡ್ತಾರೆ. ಅದೇ ಟೆನ್ಷನ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೆ, ಹೋಗಿ ರೈಸ್ ಒಂದು ಮಾಡ್ಕೋಬೇಕು. ಅಷ್ಟರಲ್ಲಿ ಯಜಮಾನ್ರು ಬರ್ತಾರೆ. ಮಕ್ಕಳಿಗೆ ಔಟ್ಸೈಡ್ ಏನಾದರೂ ಕೊಡಿಸಿಲ್ಲ ಅಂದರೆ ಅವ್ರ ಮುಖನೇ ನೋಡೋದಕ್ಕಾಗಲ್ಲ, ಬೇಗ ಅಪ್ಸೆಟ್ ಆಗಿಬಿಡ್ತಾರೆ. ನಾವ್ಯಾಕೆ ಬೇಡ ಅಂತ ಇದ್ದೀವಿ ಅಂತ ಅರ್ಥ ಆಗಲ್ಲ. ಅರ್ಥ ಆಗೋ ಏಜ್ ಕೂಡ ಅಲ್ಲ ಮಕ್ಕಳದು. ನಾವು ಸ್ವಲ್ಪ ಅವಳಿಗೆ ಈ ಪಾಕೆಟ್ ಫುಡ್ಡು, ಚಾಕ್ಲೇಟ್ಸು, ಲಾಲಿಪಪ್ಪು, ಚಿಪ್ಸ್ ಐಟಮ್ ಎಲ್ಲ ಕೊಡೋದು ಕಡಿಮೆ. ಕೆಲವೊಂದು ಟೈಮ್ ಕೇಳ್ತಾಳೆ, ಇಲ್ಲಾಂದರೆ ಕೆಲವೊಂದು ಟೈಮ್ ತುಂಬಾ ಹಠ ಮಾಡ್ತಾಳೆ ಬೇಕು ಅಂತ. ಒಂದೊಂದು ಟೈಮ್ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಅವಾಗ ಕೊಟ್ಬಿಡ್ತೀವಿ. ಓಕೆ, ಮನೆ ಹತ್ತತ್ರ ಬಂದ್ವಿ. ಸರಿ, ಮನೆಗೆ ಒಂದಷ್ಟು ಐಟಮ್ ಬೇಕಿತ್ತು, ತರಕಾರಿ, ಒಂದಷ್ಟು ಕಾಳುಗಳೆಲ್ಲ ತೊಗೊಳ್ಳೋಣ ಅಂದ್ಕೊಂಡೆ. ಕ್ಯಾಬ್ ಡ್ರೈವರ್ನ ಒಂದು 10 ನಿಮಿಷ ನಿಲ್ಲಿಸೋದಕ್ಕಾಗುತ್ತಾ ಅಂತ ಕೇಳೋಣ ಅಂದ್ಕೊಂಡೆ. ಕೇಳಾದ್ಮೇಲೆ ನಿಲ್ಲಿಸ್ತಾರೋ ಇಲ್ವೋ ಯಾಕೆ ಬೇಕು ಕೇಳಲಿಲ್ಲ. ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿದೆ, ಬರುವಾಗ ತೊಗೊಬರ್ತೀನಿ ಅಂತ ಅಂದರು. ಪಾಪುಗೂ ಕುತ್ಕೊಂಡು ಸಾಕಾಗಿತ್ತು, ಮನೆಗೆ ಬರೋದಕ್ಕೆ ಕಾಯ್ತಾ ಇದ್ಲು. ಬಂದ ಕೂಡಲೇ ಬಟ್ಟೆ ಎಲ್ಲ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮನೆಗೆ ಬಂದ ತಕ್ಷಣ ಒಂದು ಟೀ ಶರ್ಟು, ಒಂದು ನೈಟ್ ಪ್ಯಾಂಟ್ ಹಾಕ್ಬಿಡಬೇಕು. ಔಟ್ಸೈಡ್ ಹೋಗೋದಾದರೆ ಮಾತ್ರ ಈ ಫ್ರಾಕು, ಸ್ಕರ್ಟ್ ಅಂತ ಹಾಕ್ಸ್ಕೊತಾಳೆ. ನಾನು ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಹೋದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.